ಡಿಕೆ ಸಂಪುಟ ವಿಸ್ತರಣೆ ಕಸರತ್ತು ಇಂಟರ್ನ್ಯಾಷನಲ್ ಲಾಬಿ ಮಾಡಲಾಗ್ತಾ ಇದೆ. ಹೌದು, ಇದು ಅಚ್ಚರಿ ಅನಿಸಿದ್ರು ಸತ್ಯ ಸತ್ಯ ಸತ್ಯ. ಡಿಕೆ ಸಂಪುಟ ಸೇರಲು ಅಂತಾರಾಷ್ಟ್ರೀಯ ಮಟ್ಟದ ಲಾಬಿ ಮಾಡಲಾಗ್ತಾ ಇದೆ. ಡಿಕೆ ಸಂಪುಟ ವಿಸ್ತರಣೆ ಕಸರತ್ತು ಜೋರಾಗಿದೆ. ಈಗ ಇಂಟರ್ನ್ಯಾಷನಲ್ ಲಾಬಿ ಕೂಡ ಮಾಡಲಾಗ್ತಾ ಇದೆ. ಹೌದು, ಇದು ಅಚ್ಚರಿ ಅನಿಸಿದ್ರು ಸತ್ಯ ಸತ್ಯ ಸತ್ಯ. ಡಿಕೆ ಸಂಪುಟ ಸೇರಲು ಅಂತಾರಾಷ್ಟ್ರೀಯ ಮಟ್ಟದ ಲಾಬಿ ಮಾಡಲಾಗ್ತಾ ಇದೆ. ಆರ್ತಿ ಕೃಷ್ಣ ಪರ ಲಾಬಿ ಮಾಡಲಾಗ್ತಾ ಇದ್ದು ಒಕ್ಕಲಿಗ ಕೋಟಾದ ಆಕಾಂಕ್ಷಿಗಳಿಗೆ ಟೆನ್ಷನ್ ಶುರುವಾಗಿದೆ. ಈಗ ರಾಜ್ಯ ನಾಯಕರಿಗೆ ನುಂಗಲಾರದ ತುತ್ತಾಗಿದ್ದಾರೆ ಆರ್ತಿ ಕೃಷ್ಣ. ಡಿಕೆ ಸಂಪುಟ ವಿಸ್ತರಣೆ ಕಸರತ್ತು ಜೋರಾಗಿದೆ. ಇಂಟರ್ನ್ಯಾಷನಲ್ ಲಾಬಿ ಮಾಡಲಾಗ್ತಾ ಇದೆ. ಎನ್ಆರ್ಐ ಎಂಎಲ್ಸಿ ಆರ್ತಿ ಕೃಷ್ಣ ಪರವಾಗಿ ಸ್ಯಾಮ್ ಪಿತ್ರೋಡಾ ಬ್ಯಾಟ್ ಬೀಸ್ತಾ ಇದ್ದಾರೆ. ಸ್ಯಾಮ್ ಪಿತ್ರೋಡಾ ಸೇರಿ ಪ್ರಭಾವಿ ನಾಯಕರು ಒತ್ತಡವನ್ನು ಹೇರ್ತಾ ಇದ್ದಾರೆ. ಆರ್ತಿ ಕೃಷ್ಣ ಸಂಪುಟಕ್ಕೆ ಸೇರಿಕೊಳ್ಳುವಂತೆ ಸಿಎಂ ಡಿಕೆಗೆ ಒತ್ತಡವನ್ನು ಹಾಕಲಾಗ್ತಾ ಇದೆ. ಆರ್ತಿ ಕೃಷ್ಣ ಪರ ಲಾಬಿ ಮಾಡಲಾಗ್ತಾ ಇದ್ದು ಒಕ್ಕಲಿಗ ಕೋಟಾದ ಆಕಾಂಕ್ಷಿಗಳಿಗೆ ಟೆನ್ಷನ್ ಶುರುವಾಗಿದೆ. ಈಗ ಆರ್ತಿ ಕೃಷ್ಣ ಪರ ಲಾಬಿ ಮಾಡಲಾಗ್ತಾ ಇದ್ದು ಒಕ್ಕಲಿಗ ಕೋಟಾದ ಆಕಾಂಕ್ಷಿಗಳಿಗೆ ಟೆನ್ಷನ್ ಶುರುವಾಗಿದೆ. ಒಂದು ಕಡೆ ಸ್ಯಾಮ್ ಪಿತ್ರೋಡಾ ಅವರು ಡಿಕೆ ಶಿವಕುಮಾರ್ ಅವರಿಗೆ ನಿಮ್ಮ ಕ್ಯಾಬಿನೆಟ್ನಲ್ಲಿ ಆರ್ತಿ ಕೃಷ್ಣ ಅವರನ್ನ ಸೇರಿಸಿಕೊಳ್ಳುವಂತೆ ಒತ್ತಾಯಿಸಲಾಗ್ತಾ ಇದೆ. ಡಿಕೆ ಸಂಪುಟ ವಿಸ್ತರಣೆಯ ಕಸರತ್ತು, ಹೌದು, ಇದು ಅಚ್ಚರಿ ಅನಿಸಿದ್ರು ಸತ್ಯ. ಈ ವಾರವೂ ಕ್ಯಾಬಿನೆಟ್ ಸರ್ಕಸ್ ಮುಂದುವರೆದಿದೆ. ಮತ್ತೆ ಸೋಮವಾರ ತ್ರಿಮೂರ್ತಿಗಳ ದೆಹಲಿ ಯಾತ್ರೆ ಕೂಡ ಫಿಕ್ಸ್ ಆಗಲಿದ್ದು, ಇದರ ಮಧ್ಯೆ ಈಗ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಲಾಬಿ ಮಾಡಲಾಗ್ತಾ ಇದೆ ಡಿಕೆ ಸಂಪುಟ ವಿಸ್ತರಣೆ. ಹೌದು, ಡಿಕೆ ಸಂಪುಟ ಸೇರಲು ಇಂಟರ್ನ್ಯಾಷನಲ್ ಮಟ್ಟದ ಲಾಬಿ ಮಾಡಲಾಗ್ತಾ ಇದ್ದು ಸಿಎಂ ಡಿಕೆ ಸೇರಿ 5 ಒಕ್ಕಲಿಗ ಶಾಸಕರಿಗೆ ಸಂಪುಟದಲ್ಲಿ ಅವಕಾಶವನ್ನ ನೀಡಲಾಗಿದೆ. ಈಗಾಗಲೇ ಸಂಪುಟದಲ್ಲಿದ್ದಾರೆ ಸಿಎಂ ಡಿಕೆ, ಸಚಿವ ಕೃಷ್ಣ ಬೈರೇಗೌಡ. ಒಕ್ಕಲಿಗ ಕೋಟಾದಲ್ಲಿ ಈಗ ಕೇವಲ 3 ಶಾಸಕರಿಗೆ ಮಾತ್ರ ಚಾನ್ಸ್ ಸಿಕ್ಕಿದೆ. ಆರ್ತಿ ಕೃಷ್ಣಗೆ ಅವಕಾಶ ನೀಡಿದ್ರೆ ಉಳಿಯೋದು ಕೇವಲ 2 ಸ್ಥಾನ. ಈಗಾಗಲೇ 3 ಸ್ಥಾನಕ್ಕಾಗಿ ನಡೆದಿದೆ ಒಕ್ಕಲಿಗ ಶಾಸಕರಿಂದ ಲಾಬಿ. ಟಿ.ಬಿ. ಜಯಚಂದ್ರ, ಗುಬ್ಬಿ ವಾಸು, ಎಂ ಕೃಷ್ಣಪ್ಪ, ಶರತ್ ಬಚ್ಚೇಗೌಡ, ಚಲುವರಾಯಸ್ವಾಮಿ, ಮಾಗಡಿ ಬಾಲಕೃಷ್ಣ, ಶಿವಲಿಂಗೇಗೌಡ, ಹಲವು ಪ್ರಭಾವಿ ಶಾಸಕರಿಂದಲೇ ಸಚಿವ ಸ್ಥಾನಕ್ಕಾಗಿ ಬಿಗಿ ಪಟ್ಟು ಹಿಡಿಯಲಾಗಿದೆ. ಆರ್ತಿ ಪರ ಪಿತ್ರೋಡಾ ಒಂದ್ ಕಡೆ ಬ್ಯಾಟ್ ಬೀಸ್ತಾ ಇದ್ದಾರೆ. ಯಾರಿಗೆ ಸ್ಥಾನ ನೀಡಬೇಕು ಅನ್ನೋದೇ ಡಿಕೆಗೆ ಈಗ ಕನ್ಫ್ಯೂಷನ್ ಆಗಿದೆ. ಸಿಎಂ ಡಿಕೆ ಸೇರಿ 5 ಒಕ್ಕಲಿಗ ಶಾಸಕರಿಗೆ ಸಂಪುಟದಲ್ಲಿ ಅವಕಾಶ ಸಿಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಈಗಾಗಲೇ ಸಂಪುಟದಲ್ಲಿದ್ದಾರೆ ಸಿಎಂ ಡಿಕೆ ಹಾಗೂ ಸಚಿವ ಕೃಷ್ಣ ಬೈರೇಗೌಡ. ಒಕ್ಕಲಿಗ ಕೋಟಾದಲ್ಲಿರೋರು ಈಗ ಕೇವಲ 3 ಶಾಸಕರಿಗೆ ಮಾತ್ರ ಚಾನ್ಸ್ ಸಿಗುವಂತ ಸಾಧ್ಯತೆ ಇದೆ. ಆರ್ತಿ ಕೃಷ್ಣಗೆ ಅವಕಾಶ ನೀಡಿದ್ರೆ ಉಳಿಯೋದು ಕೇವಲ 2 ಸ್ಥಾನ ಈ ಕ್ಯಾಬಿನೆಟ್ನಲ್ಲಿ. ಈಗಾಗಲೇ 3 ಸ್ಥಾನಕ್ಕಾಗಿ ನಡೀತಾ ಇದೆ ಒಕ್ಕಲಿಗ ಶಾಸಕರಿಂದ ಲಾಬಿ. ಟಿ.ಬಿ. ಜಯಚಂದ್ರ ಸೇರಿ ಗುಬ್ಬಿ ವಾಸು, ಎಂ ಕೃಷ್ಣಪ್ಪ, ಶರತ್ ಬಚ್ಚೇಗೌಡ, ಚಲುವರಾಯಸ್ವಾಮಿ, ಮಾಗಡಿ ಬಾಲಕೃಷ್ಣ, ಶಿವಲಿಂಗೇಗೌಡ, ಹೀಗೆ ಹಲವು ಒಕ್ಕಲಿಗ ಶಾಸಕರು ಸಚಿವರು ಸ್ಥಾನಕ್ಕಾಗಿ ಬಿಗಿ ಪಟ್ಟು ಹಿಡಿದಿದ್ದಾರೆ. ಹಲವು ಪ್ರಭಾವಿ ಶಾಸಕರಿಂದಲೇ ಸಚಿವ ಸ್ಥಾನಕ್ಕೆ ಲಾಬಿ ಮಾಡಲಾಗ್ತಾ ಇದೆ. ಯಾರಿಗೆ ಸ್ಥಾನ ಕೊಡೋಣ ಅನ್ನೋ ಅನುಮಾನದಲ್ಲಿದ್ದಾರೆ ಈಗ ಡಿಕೆ ಶಿವಕುಮಾರ್ ಅವರು. ಕನ್ಫ್ಯೂಷನ್ ಆಗಿದೆ ಈಗ ಅವರಿಗೆ. ಸಿಎಂ ಡಿಕೆ ಸೇರಿ 5 ಒಕ್ಕಲಿಗ ಶಾಸಕರಿಗೆ ಸಂಪುಟದಲ್ಲಿ ಅವಕಾಶ ಸಿಗುವಂತ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಇದರ ಮಧ್ಯೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲೂ ಕೂಡ ಲಾಬಿ ಮಾಡಲಾಗ್ತಾ ಇದ್ದು ಸ್ಯಾಮ್ ಪಿತ್ರೋಡಾ ಅವರು ಆರ್ತಿ ಕೃಷ್ಣ ಅವರನ್ನ ನಿಮ್ಮ ಕ್ಯಾಬಿನೆಟ್ನಲ್ಲಿ ಸೇರಿಸಿಕೊಳ್ಳಿ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಪದೇ ಒತ್ತಾಯಿಸ್ತಾ ಇದ್ದಾರೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಯಾರಿಗೆ ಸ್ಥಾನ ಕೊಡೋಣ ಅನ್ನೋದು ಕನ್ಫ್ಯೂಷನ್ ಆಗಿದೆ. ಈಗ ಈಗಾಗಲೇ 3 ಸ್ಥಾನಕ್ಕಾಗಿ ನಡೆದಿದೆ. ಟಿ.ಬಿ. ಜಯಚಂದ್ರ, ಗುಬ್ಬಿ ವಾಸು, ಎಂ ಕೃಷ್ಣಪ್ಪ, ಶರತ್ ಬಚ್ಚೇಗೌಡ, ಹೀಗೆ ಅನೇಕ ಒಕ್ಕಲಿಗ ನಾಯಕರು ನಮಗೂ ನಿಮ್ಮ ಕ್ಯಾಬಿನೆಟ್ನಲ್ಲಿ ಅವಕಾಶ ಮಾಡಿಕೊಡಿ ಅಂತ ಒಂದು ಕಡೆ ಒತ್ತಾಯಿಸ್ತಾ ಇದ್ದಾರೆ.